never fails me. All my days have been held in your hands. From the moment that I wake up until I lay my head, I have lived in the goodness of God. I love your voice. You have led me through the fire. In darkest night, you were close like no other. I've known you as a father. I've known you as a friend. And I have lived in the goodness of God. And all my life you have been faithful. And all my life you have been so, so good. With every breath that I am able, oh, I will sing of the goodness of God. Oh, I will sing of the goodness of God. Oh, I will sing of the goodness of God. I will sing of the goodness of God. எங்களை பார்க்கிற அழகான கண்கள், இயேசுவின் கண்கள், எங்களை பார்க்கிற அழகான கண்கள், எங்களை வாலாக்காமல் தலையாக்கி உயர்த்தி வைத்திருக்கிற எங்கள் அழகான கண்கள், ஒன்றுமில்லாத நேரத்தில் எங்களை சந்தித்த அந்த கண்கள், இன்றைக்கும் கரங்களை நீட்டி எங்களை அழைக்கிற இயேசு இங்கே இருக்கிறார். அவரை நோக்கி இந்த பாடலை பாடலாமா? உம் அழகான கண்கள் என்னை கண்டதாலே ராஜா, முடிந்ததென்று நினைத்த நான் இன்றைக்கும் உயிர் வாழ்ந்து கொண்டிருக்கிறேன் தகப்பனே. We have always lived in the goodness of God. Thank you, Lord Jesus. நன்றி இயேசுவே. Thank you, Lord Jesus. அழகான கண்கள் என்னை கண்டதாலே
சேர்த்துக்கொண்ட நல்ல நேசரே. கரங்களை உயர்த்தி சொல்லலாமா? உம் அழகான கண்கள் என்னை கண்டதாலே முடிந்ததென்று நினைத்த நான் உயிர் வாழ்கின்றேன். உன் அழகான கண்கள் என்னை கண்டதாலே முடிந்ததென்று நினைத்த நான் உயிர் வாழ்கின்றேன். தந்தே தேவா ತಂದೆ ದೇವ ನನ್ ಸರ್ವ ನೀನಯ್ಯ, ನೀನೆತ್ತರೆ ನನಗೆ ಸಾಕು. ತಂದೆ ದೇವ ನನ್ ಸರ್ವ ನೀನಯ್ಯ, ನೀನೆತ್ತರೆ ನಮಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಾಣವೇ ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿಮ್ಮನ್ನ ಆರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ತಂದೆ ದೇವ ಸುಖವು. ತಂದೆ ದೇವ ಕರಗಳನ್ನು ಮೇಲೆತ್ತಿ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವ ತಂದೆ ದೇವ ತಂದೆ ದೇವ ನನ್ನ ಸರ್ವ ನೀನಯ್ಯ, ನೀನೆತ್ತರೆ ನನಗೆ ಸಾಕು. ತಂದೆ ದೇವ ನನ್ನ ಸರ್ವ ನೀನಯ್ಯ, ನೀನೆತ್ತರೆ ನಮಗೆ ಸಾಕು. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಚೇನಿಗಿಂತ ನಿನ್ನ ಪ್ರೀತಿಯಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಚೇನಿಗಿಂತ ನಿನ್ನ ಪ್ರೀತಿಯಷ್ಟು ಮಧುರ. ತಂದೆ ದೇವ ಎಲ್ಲರೂ ಕರಗಳನ್ನು ಮೇಲೆತ್ತಿ ಕರ್ತನನ್ನು ನೋಡಿ ಹಾಡೋಣ. ನಿಮ್ಮಡಿಲಲ್ಲಿ ನಮಗೆ ಸುಖವು. ತಂದೆ ದೇವ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನಮಗೆ ಸುಖವು. ತಂದೆ ದೇವ ನನ್ನ ಸರ್ವ ನೀನಯ್ಯ, ನೀನೆತ್ತರೆ ನನಗೆ ಸಾಕು. ತಂದೆ ದೇವ ನನ್ನ ಸರ್ವ ನೀನಯ್ಯ, ನೀವೆತ್ತರೆ ನಮಗೆ ಸಾಕು. ಕರಗಳನ್ನು ಮೇಲೆತ್ತಿ, ಎಲ್ಲರೂ ಕರಗಳನ್ನು ಮೇಲೆತ್ತಿ
ಹೇಳೋಣ ಯೇಸುವಿಗೆ, ಇನ್ನೊಂದು ಬಾರಿ ಹೇಳೋಣ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನೆತ್ತರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನಮ್ಮ ಸರ್ವ ನೀನಯ್ಯ, ನೀನೆತ್ತರೆ ನನಗೆ ಸಾಕು. ಯೆಶಾಯ 41, ನಾನೇ ನಿನ್ನ ಕರ್ತನು, ನಾನು ನಿನ್ನ ಕೈಗಳನ್ನು ಹಿಡಿದು ನಡೆಸುವೆ. He will never abandon us. He is our God. He is our Savior. He is our Messiah. ಆತನಿಗೆ ಸ್ತೋತ್ರ, ಆತನಿಗೆ ಕೃತಜ್ಞತೆಗಳು. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ ಸ್ವಾಮಿ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. Thank you Lord, thank you Lord. We worship you, we worship you, we worship you, we worship you. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಕೈಗಳನ್ನ ಮೇಲೆ ಕೆತ್ತಿ. ಆರಾಧನೆ, ಆರಾಧನೆ ಯೇಸುವಿಗೆ, ಆರಾಧನೆ, ಆರಾಧನೆ ಯೇಸುವಿಗೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿದೆ యేసయ్య. ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ, ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ. ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ, 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 ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ యేసయ్య. ಬಲವಿಲ್ಲದಿರುವಾಗ ನಮ್ಮನ್ನು ನೀನು ಬಲಪಡಿಸಿದೆ యేసయ్య. ನನ್ನ ಬಲವು ನೀನೆ, ನನ್ನ ಬಂಡೆಯು ನೀನೆ, ನನ್ನ ಬಲವು ನೀನೆ, ನನ್ನ ಬಂಡೆಯು ನೀನೆ.
ಹಸಿವಿನಲ್ಲಿರುವಾಗ ನನ್ನನ್ನು ನೀನು ಅನುದಿನವೂ ಪೋಷಿಸಿದೆ. ಹಸಿವಿನಲ್ಲಿರುವಾಗ ನಮ್ಮನ್ನು ನೀನು ಅನುದಿನವೂ ಪೋಷಿಸಿದೆ. ನನ್ನ ಪಾಲು ನೀನೆ, ನನ್ನ ಪಾನವು ನೀನೆ, ನನ್ನ ಪಾಲು ನೀನೆ, ನನ್ನ ಪಾನವು ನೀನೆ. ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ 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 ನಿಮಗೆ ಆರಾಧನೆ. ಯೇಸುವಿಗೆ ಆರಾಧನೆ 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 ಆರಾಧನೆ. ಥ್ಯಾಂಕ್ ಯು ಫಾರ್ ಆಲ್ ದಟ್ ಯು ಹ್ಯಾವ್ ಡನ್ ಫಾರ್ ಅಸ್. ನೀ ನಮಗಾಗಿ ಮಾಡಿದ ಉಪಕಾರಗಳನ್ನೆಲ್ಲ ಸ್ಮರಿಸಿ ಸ್ವಾಮಿ, ಈ ದಿನ ನಿಮ್ಮನ್ನು ಆರಾಧಿಸ್ತೇವೆ. ಹಸಿವಿನಲ್ಲಿದ್ದಾಗ ಆಹಾರವೇ, ನಮಗೆ ಜೀವ ಜಲವು ನೀನೇ ಸ್ವಾಮಿ. ನಿಮ್ಮನ್ನು ಕೊಂಡಾಡ್ತೇವೆ, ನಿಮ್ಮನ್ನು ಆರಾಧಿಸ್ತೀವಿ. ವಿ ಲವ್ ಯು, ವಿ ವರ್ಷಿಪ್ ಯು, ವಿ ಅಕ್ನಾಲೆಜ್ ಯುವರ್ ಪ್ರೆಸೆನ್ಸ್ ಓ ಲಾರ್ಡ್. ನಿಮ್ಮನ್ನು ಆರಾಧಿಸ್ತೀವಿ, ನಿಮ್ಮನ್ನು ಆರಾಧಿಸ್ತೀವಿ. ಕೈಗಳ ಉಯರ್ತೀವಿ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿದೆ ಸಯ್ಯ. ಎಷ್ಟೊಂದು ನೀ ಮಾಡಿದೆ ಸಯ್ಯ. ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ, ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ. ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. Thank you Lord, we worship you, we worship you, we thank you, we acknowledge you Lord. ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನೇ ಕೊಂಡಾಡ್ತೇವೆ, ನಿಮ್ಮ ಉಪಕಾರಗಳನ್ನು ನೆನೆಸ್ತೇವೆ. ನೀವು ಸತ್ಯ ದೇವರನ್ನು ವಿಶ್ವಾಸಿಸ್ತೇವೆ. ಮೆಸ್ಸೆಯನಾದ ಯೇಸುವೆ, ನಿಮ್ಮನ್ನು ಕೊಂಡಾಡ್ತೇವೆ. ಅಪ್ಪ, ನೀವು ಒಳ್ಳೆಯವರು ಸ್ವಾಮಿ, ನೀವು ಒಳ್ಳೆಯವರು ಸ್ವಾಮಿ, ನೀವು ಒಳ್ಳೆಯವರು ಸ್ವಾಮಿ. ಎಲ್ಲ ಕಾಲದಲ್ಲಿಯೂ, ಎಲ್ಲ ವೇಳೆಯಲ್ಲಿಯೂ, ಎಲ್ಲ ಸಮಯದಲ್ಲಿಯೂ ಇಸ್ರೇಲಿಯರ ಸದಮಲ ಸ್ವಾಮಿಯಾದಾತನೇ, ಶಿಲುಬೆ ಮೇಲೆ ನಮ್ಮನ್ನ ಕರ್ತನೆ ನೆನೆಸಿ ನೀ ಕೊಟ್ಟಂತ ನಿನ್ನ ರಕ್ತಕ್ಕಾಗಿ ಸ್ತೋತ್ರ. ಅದರಿಂದಲೇ ಈ ದಿನ ನಾವು ಜೀವಿಸ್ತಾ ಇದ್ದೀವಿ. ನಿನ್ನ ಕನಿಕರಕ್ಕಾಗಿ ಸ್ತೋತ್ರ, ನಿನ್ನ ಉಪಕಾರಗಳಿಗಾಗಿ ಸ್ತೋತ್ರ. ಕೈಗಳನ್ನು ತಟ್ಟಿ ಆತನನ್ನು ಆರಾಧಿಸುವ, ನಿಮ್ಮನ್ನೇ ಮಹಿಮೆ ಪಡಿಸ್ತೇವೆ, ನಿಮ್ಮನ್ನೇ ಮಹಿಮೆ ಪಡಿಸ್ತೇವೆ. ನೀವು ಒಳ್ಳೆಯವರಪ್ಪ, ಏಕಕಾಲದಲ್ಲಿಯೂ ನೀವೇ ಒಳ್ಳೆಯವರು. ಯುಗದ ಸಮಾಪ್ತಿಯಲ್ಲೆಲ್ಲ ದಿನವೂ ಕೂಡ ನಮ್ಮ ಸಂಗಡಲೇ ಬರುವಾತನೇ, ಇರುವಾತನು, ನಡೆಸುವಾತನು. ನೀವು ಒಳ್ಳೆಯವರು ಸ್ವಾಮಿ. We love you Lord.
செய்த நன்மைகளுக்காக நன்றி. கைகளை உயர்த்தி முழு உள்ளத்தோடு Thank you, Jesus. எபினேசரே, எபினேசரே, இதுவரையில் உதவி நீரே. எபினேசரே, எபினேசரே, இதுவரையில் உதவி நீரே. இதுவரையில் உதவி நீரே. உம்மை முழு உள்ளத்தோடு ஆராதிப்பேன். முழு பலத்தோடு அன்பு கூறுவேன். ஆராதனை 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 அல்லேலூயா. ஆராதனை 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 அன்பு கூறுவே, அன்பு கூறுவே. இன்னும் அதிகமா ஆராதிப்பேன். இன்னும் ஆர்வமா அன்பு கூறுவேன். இன்னும் அதிகமா ஆராதிப்பேன். இன்னும் ஆர்வமா உம்மை முழு உள்ளத்தோடு
ದುಷ್ಟರ ಸಂಪತ್ತಿನಿಂದಲೂ ಸಂಬಂಧಕರು ನಂಬಿಕೆಯಿಂದಲೂ ಇರಬೇಕೆಂದು ಬೋಧಿಸುವ ಇಬ್ರಿಯ ಅಕ್ಷರ ಕ್ರಮ ಅನುಸಾರವಾದದ್ದು. ಕೀರ್ತನೆ 37. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ನಿನ್ನ ನ್ಯಾಯವನ್ನು ಮಧ್ಯಾಹ್ನದಂತೆ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ. ನಾವೆಲ್ಲ ಓದೋಣ. ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು. ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು. ಆದರೆ ದೀನರು ದೇಶ Praise the Lord. Hallelujah. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭಯಪಟ್ಟುಕೊಂಡಿರು. ಆತನೇ ಅದನ್ನು ಸಾಧಿಸುವನು. ಆಮೆನ್. ಏನಿದೆ ತಮಿಳಲ್ಲಿ ಏನಂತಪ್ಪ ಇದೆ? அஞ்சாவசனம். கர்த்தரை நோக்கி அமர்ந்து, ஆமென், உன் வழியை கர்த்தருக்கு ஒப்பு கொடுத்து அவர் மேலே நம்பிக்கையாயிரு. அவரே அவரே என்று, அவரே, அவரல்லாமல் வேற யாரும் இல்லை. அவரே என்று சொன்ன என்ன? அவரನ್ನ ಬಿಟ್ಟರೆ ಯಾರು ಕೂಡ, ಅವರೇ ಏನಪ್ಪ, ಅವರೇ ಕಾರ್ಯத்தை வாய்க்க பண்ணுவார். Commit thy way unto the Lord, trust also in him, and he shall bring it to pass. Hallelujah. ನಿನ್ನ ಭೂಲೋಕ ಯಾತ್ರೆಯ ಚಿಂತೆಯನ್ನು ಯಾರ ಮೇಲೆ ವಹಿಸಬೇಕು? ಆಮೆನ್. ಅಲ್ಲಿ ಅದಾಚೆ ಅದಾವಲೆ ಇದಾವಲೆ, ஐயோ என் பசங்களே என் வீடு இதே கவலைப்படாதீங்க, கர்த்தர் மேலே பாரத்தை வையுங்க. ஆமென். ವಿಶ್ವಾಸಿக்கிறವನಿಗೆ ಎಲ್ಲ ಕೂಡು, ನಂಬುವವನಿಗೆ ಎಲ್ಲವೂ ಸಾಧ್ಯ. ಟ್ರಸ್ಟ್ ದ ಲಾರ್ಡ್, ಟ್ರಸ್ಟ್ ದ ಲಾರ್ಡ್. ದೇವರನ್ನು ನಂಬಿ ಅಷ್ಟೇ. ನೀವು ನಂಬಿದರೆ ದೇವರ ಮಹಿಮೆಯನ್ನು ನೋಡ್ತೀರ. ಆಮೆನ್. ಆತ ನಮ್ಮನ್ನು ಸಾಗಿಸ್ತಾನ. ஆமென். அவர் என்னை வழி நடத்துகிறார். இந்த குணத்துக்காக நாங்கள் தேவனை துதிக்கலாமா? யார் யார் நம்பினாரோ அவர் ಕೆಟ್ಟು ಹೋಗ ಮಾಟಾರ್. ಯಾರು ದೇವರನ್ನು ನಂಬಿದ್ದಾರೋ ಅವ್ರು ಕೆಟ್ಟು ಹೋಗೋದಿಲ್ಲ. ಯಾಕಂದರೆ ಕೆಟ್ಟು ಹೋಗುವಂತೆ ಆತ ಮಾಡೋದಿಲ್ಲ. ಆತ ನಮ್ಮನ್ನು ನಡೆಸ್ತಾನೆ. ಕೈಗಳನ್ನು ಮೇಲೆ ಕೆತ್ತಿ ತಂದೆಗೆ ಸ್ತೋತ್ರ ಮಾಡ್ತಾ ಬೈಬಲ್ ಕೆಳಗಡೆ ಇಟ್ಬಿಟ್ಟು ಹಾಲೆಲೂಯ, ಆತನಿಗೆ ಮಹಿಮೆ ಸಲ್ಲಿಸೋಣವ. அவருக்கே துதி செலுத்தல்களம்மா. உன் வழியை கர்த்தருக்கு ஒப்புக்கொடு. அவரே வழி நடத்துவார். ಅವರೊಬ್ಬರೇ ನಮ್ಮನ್ನು ನಡೆಸುವಂಥವನು. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ, ಕರ್ತರಿಗೆ ಮಹಿಮೆ ಉಂಟಾಗಟ್ಟು. ಆತನ ನಾಮ ಮಹಿಮೆ ಉಳ್ಳದು. ಆಮೆನ್. ಹಾಲೆಲೂಯಾ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿಮ್ಮ ನಾಮಕ್ಕೆ
ಎಲ್ಲ ಮಹಿಮೆ. ಅವ್ರು ಯಾರವರು? ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನನ್ನ ಪರ ನಿಂತು ಜಯ ನೀಡುವಾತನೇ. ಕೈಗಳನ್ನು ತಟ್ಟಿ ಹಾಡೋಣವಾ? ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅನಾಯಿಂಟ್ ಎವ್ರಿಬಡಿ. ಆಮೆನ್. ಎಲ್ಲ ಕೈಗಳ ತಟ್ಟಿ ಹಾಡೋಣ. ನಿನ್ನ ಭೂಯಾತ್ರೆಯನ್ನು ಅವರ ಮೇಲೆ ಹಾಕು. ಆತನೇ ನಿಮ್ಮನ್ನು ನಡೆಸ್ತಾನೆ. ಪ್ರೈಸ್ ಟು ಜೀಸಸ್. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. ಆಮೆನ್. ಸರ್ವ ಕೃಪಾನಿಧಿ ಪರಮ ಕುಂಬಾರನೇ, ನಮ್ಮ ಜೀವವು ನಿನ್ನ ಕೈಯಲ್ಲಿದೆ. ಎಷ್ಟು ಜನ ವಿಶ್ವಾಸಿಸ್ತೀರಾ? ಉಂಗ ಉಯಿರ್ ಆಂಡವರ್ ಕೈಲಿ இருக்குது. ಆಮೆನ್. ಮೈ ಲೈಫ್ ಈಸ್ ಇನ್ ಯುವರ್ ಹ್ಯಾಂಡ್ ಲಾರ್ಡ್. ಆಮೆನ್. ನನ್ನ ಜೀವವು ಆತನ ಕೈಯಲ್ಲಿದೆ. ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಅಪೊಸ್ತಲನಾದ ಪೌಲ ಹೇಳ್ತಾನೆ, ನನ್ನ ಜೀವ ಕ್ರಿಸ್ತನಲ್ಲಿ ಮರೆಯಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲ ಸೇರಿ ನಾವು ಹೇಳೋಣ. ಥ್ಯಾಂಕ್ ಯು ಲಾರ್ಡ್. ಸರ್ವ ಕೃಪಾನಿಧಿ ಪರಮ ಕುಂಬಾರನೇ, ನನ್ನಯ ಜೀವವು ನಿಮ್ಮ ಕೈಯಲ್ಲಿದೆ. ಸರ್ವ ಕೃಪಾನಿಧಿ ಪರಮ ಕುಂಬಾರನೇ, ನನ್ನಯ ಜೀವವು ನಿಮ್ಮ ಕೈಯಲ್ಲಿದೆ. ಓ ದೇವ, ನಿನ್ನ ಆಲೋಚನೆಗಳೆಲ್ಲ ಉತ್ಕೃಷ್ಟವಾಗಿದೆ. ನನ್ನ ಊಹೆಗೂ ಮೀರಿದ ಕಾರ್ಯಗಳೆಷ್ಟೋ ಮಾಡುತ್ತಲೇ ಇದೆ. ಓ ದೇವ, ನಿನ್ನ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ. ನಮ್ಮ ಊಹೆಗೂ ಮೀರಿದ ಕಾರ್ಯಗಳೆಷ್ಟೋ ಮಾಡುತ್ತಲೇ ಇದೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಎಲ್ಲ ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ. ನಮ್ಮ ಕಥೆಗಳನ್ನು ಬದಲಾಯಿಸುವಂತ. ಥ್ಯಾಂಕ್ ಯು ಲಾರ್ಡ್. ಗಾಡ್ ರೈಟ್ ಮೈ ಸ್ಟೋರಿ. ದೇವರೇ ನನ್ನ ಕಥೆಯನ್ನು ಬರೀತಾನೆ. ಯಾವ ವಿಧಿಯಲ್ಲ, ಕರ್ಮ ಅಲ್ಲ. ಹಲ್ಲೆಲೂಯಾ. ಎಂದ ವಿಧಿயும் அல்ல, என் ஆண்டவர் எழுதுகிறார் என் ಕಥೆ. ನನ್ನ ಕಥೆ ಏನು? ಎಲ್ಲವನ್ನ ಒಳ್ಳೆಯದಾಗಿ ಮಾಡುವಾತನು. ಏನಂತ ಇದೆ ವಾಕ್ಯ? ಅವರ ಆಲೋಚನೆಗಳೆಲ್ಲ ನಿಮಗೆ ಹಿತವಾಗಿಯೇ ಇದೆ.
His plans are good for you. Amen. அவருடைய ஆலோசனைகள் எல்லாம் உங்களுக்கு நன்மைகளேயாகவே இருக்குது. அவர் ஒரு குறைவு வைக்க மாட்டார். கைಗಳನ್ನು தட்டி இயேசுவை மகிமைப்படுத்தா. மறவாமல் நினைத்தீரையா, மனதார நன்றி சொல்வே. மறவாமல் நினைத்தீரையா, மறவார நன்றி சொல்வே. இரவும் பகலும் என்னை நினைத்து இதுவரை நடத்தினீரே. இரவும் பகலும் என்னை நினைத்து இதுவரை நடத்தினீரே. நன்றி நன்றி ஐயா, கோடி கோடி நன்றி நன்றி ஐயா. கோடி கோடி எபினேசர் நீர்தானையா. இதுவரை உதவி நீரே, உதவி நீரே. எபினேசர் நீர்தானையா, இதுவரை உதவி நீரே. எல்ரோஹி எல்ரோஹி என்னையும் கண்டீரே, எப்படி நான் நன்றி சொல்வேன். எல்ரோஹி எல்ரோஹி என்னையும் கண்டீரே, எப்படி நான் நன்றி சொல்வேன். கைகளை உயர்த்தி நன்றி ஐயா, நன்றி ஐயா. கோடி கோடி நன்றி ஐயா, நன்றி நன்றி ஐயா. கோடி கோடி நன்றி ஐயா. பலகீன நேரங்களில் உன் பலனை தந்தீரையா, தந்தீரையா. பலகீன நேரங்களில் உன் பலனை சுகமானே சுகமானே. தழும்புகளால் சுகமானே, என் குடும்ப மருத்துவர் நீரே. சுகமானே சுகமானே சுகமானே, என் குடும்ப மருத்துவர் நீரே. நன்றி நன்றி ஐயா, கோடி கோடி நன்றி ஐயா. நன்றி நன்றி ஐயா, கோடி கோடி. தடைகளை ஒடித்திரையா, தள்ளாட விடவில்லையே. இயேசுவே, தடைகளை உடைத்தீரையா, தள்ளாட விடவில்லையே. சோர்ந்து போன நேரமெல்லாம் தூக்கி என்னை சுமந்து வாக்கு தந்து தேற்றி நீரே. சோர்ந்து போன நேரமெல்லாம்
வாக்கு தந்து தேற்றி நீரே நன்றி நன்றி. கைகளை உயர்த்தி நன்றி சொல்லு. எல்லா கைகளின் மேலே கேத்தி சோத்ராப்பா. நன்றி ஐயா, நன்றி நன்றி ஐயா. கோடி கோடி சொல்லுங்க. பலகீன நேரங்களில் உன் பலனை தந்தீரையா. பலகீன நேரங்களில் உன் பலனை தந்தீரையா. சுகமானே சுகமானே சொல்லுங்க. சுகமானே என் குடும்ப மருத்துவர் நீரே. சுகமானே சுகமானே தழும்புகளால் சுகமானே என் குடும்ப. சொல்லலாமா? நன்றி 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 ஐயா. கோடி கோடி நன்றி ஐயா. நன்றி நன்றி ஐயா. கோடி கோடி நன்றி ஐயா. மறவாமல் நினைத்தீரையா. மனதார நன்றி சொல்வே. உங்க நன்றியை காட்டுங்க ஆண்டவர். உங்க நன்றியை ಆண்டವರು ಕಾಟುಂಗ. ಕೈಗಳನ್ನು ಜೋರಾಗಿ ತಟ್ಟಿ ನಿಮ್ಮ ಕೃತಜ್ಞತೆಗಳನ್ನು ಅವ್ರಿಗೆ ಅರ್ಪಿಸಿ. ಕೃತಜ್ಞತೆಗಳನ್ನು ಅವ್ರು ಅರ್ಪಿಸಿ ಅವರಿಗೆ. Show your thanksgiving to God. Clap your hand and praise Him. கரங்களை தட்டி அவரை துதியுங்க. வாய்களை திறந்து ஸ்தோத்திரம் 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 என்று சொல்லுங்க. வாய் திறந்து ஸ்தோத்திரம் ಮಾಡಿ. Praise Him, praise Him, praise Him. Amen. ಆಂಡವರೇ ತುದಿಕಣು. ದೇವರನ್ನ ಮಹಿಮೆಪಡಿಸಬೇಕು. Hallelujah, hallelujah. Thank you Jesus, thank you Jesus, thank you Jesus. We worship you Lord, we worship you Lord, we worship you Lord. We give you all the glory Lord. ಉಮಕ್ಕೆ ಆರಾಧನೆ. Amen. Hallelujah. ಪಕ್ಕದವರಿಗೆ ಕೈ ಕೊಟ್ಟು ಹೇಳಿ ಇಮ್ಯಾನ್ಯುವೇಲ್. ಪಕ್ಕದಲ್ಲಿದ್ದವ್ರಿಗೆ ಹೇಳಿ ಕೈ ಕೊಟ್ಟು ಇಮ್ಯಾನ್ಯುವೇಲ್. ಆಮೆನ್. ಆಂಡವರು என்னோடு இருக்கிறார். ಕರ್ತನು ನಿಮ್ಮ ಜೊತೆ ಇದ್ದಾನೆ. ಲೂಕ 21:32 ವಾಕ್ಯ. ಲೂಕ 21:32 வசனம். அத்தி மரத்தின் பற்றி ஆண்டவர் பேசிக்கொண்டிருக்கிறார். ಅಂಜೂರದ ಮರದ ದೃಷ್ಟಾಂತ, ಪ್ಯಾರಬಲ್ ಆಫ್ ಫಿಗ್ ಟ್ರೀ. ನಾವು ಕೊನೆ ವಾರ ನೋಡಿದ್ವಿ. ಅಂಜೂರ ಮತ್ತು ಮುಂತಾದ ಮರಗಳನ್ನು ಅವು ಚಿಗುರುವಾಗ ಎಂಬುದಾಗಿ ದೇವರು ಹೇಳಿದರು. ಪತ್ತಿ ಮರಮು ಬೇರೆ ಎಲ್ಲ மரங்களும் நீங்கள் பார்க்க வேண்டும் என்று ஆண்டவர் சொன்னார். ಫಿಗ್ ಟ್ರೀ ಅಂಡ್ ಅದರ್ ಟ್ರೀಸ್, ಮುಖ್ಯವಾಗಿ ಇಸ್ರೇಲ್ ದೇಶ. ಅಂಜೂರದ ಮರ ಅಂದರೆ ಯಾವ ದೇಶವನ್ನು ತೋರಿಸುತ್ತೆ? ಇಸ್ರೇಲ್ ದೇಶ. ಮುಂತಾದ ಮರಗಳು ಅಂದರೆ ಬೇರೆ ಎಲ್ಲ ದೇಶಗಳು. ಅಲ್ಲಿ ನಡೆಯುವಂಥ ಕಾರ್ಯಗಳನ್ನು ನೀವು ನೋಡುವಾಗ ಮನುಷ್ಯ ಕುಮಾರನ ದಿವಸಗಳು ಹತ್ತಿರವಾಗಿದೆ ಎಂಬುದಾಗಿ ನೀವು ತಿಳಿದುಕೊಳ್ಳಿ ಎಂಬುದಾಗಿ ಹೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಯಾವುದು? ಇಸ್ರೇಲ್ ದೇಶ. ಅಲ್ಲೇನು ನಡೀತಾ ಇದೆ? ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಇಸ್ರೇಲ್? நீங்கள் கவனத்தோடு பார்க்க வேண்டும். நியூஸ்களை நீங்கள் பார்க்கும்போது உங்களுக்கு தெரிய போகிறது இஸ்ரேல் தேசத்திலே என்ன நடந்து கொண்டே இருக்குது. ಅದೆல்லாம் ಆಂಡವರುடைய வருகைக்கு ಅಡೆಯಾಳಂ. ಕರ್ತನ ಬರುವಿಕೆಗೆ ಅದು ಸೂಚನೆಗಳು. ದೇಶ ಕಟ್ಟಲ್ಪಡ್ತು,
1947 ಇದುವರೆಗೂ ಏನೇನು ನಡೆದಿದೆ ಅಲ್ಲಿ, ಕರ್ತನ ಬರುವಿಕೆಗೆ ಆಗುವಂಥ ಸೂಚನೆಗಳನ್ನು ಹೆಚ್ಚಾಗಿ ನೀವು ಇಸ್ರೇಲ್ ದೇಶದಲ್ಲಿ ಕಾಣ್ಬೋದು. ಯಾವ ದೇಶ ಮೋಶೆ ಬರೆದಂಥ ಧರ್ಮಶಾಸ್ತ್ರದ ಮೇಲೆ ತೋರಾ 5 ಪುಸ್ತಕಗಳು, ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ ಎಂಬ ಪುಸ್ತಕಗಳ ಮೇಲೆ ಕಟ್ಟಲ್ಪಟ್ಟ ದೇಶ. ಆದರೆ ಇವತ್ತು ಜಗತ್ತಲ್ಲೇ ಅತ್ಯಂತ ಹೋಮೋಸೆಕ್ಸ್ ಇರುವಂಥದ್ದು ಆ ದೇಶದಲ್ಲಿ ಹೆಚ್ಚಾಗಿದೆ. ಹೋಮೋಸೆಕ್ಸು ಇವತ್ತು ಆ ದೇಶದ ವಿರುದ್ಧವಾಗಿ ಎಲ್ಲ ದೇಶಗಳು ಬೆಂಕಿಯನ್ನು ಕಾರ್ತಾ ಇದೆ. ಇನ್ನು ಅನೇಕ ಸಂಗತಿಗಳನ್ನು ನೀವು ನೋಡಬಹುದು. ಇವೆಲ್ಲವೂ ಏನು ತೋರಿಸ್ತದೆ? ನನ್ನ ದೇವರು ಬೇಗ ಬರಲಿಕ್ಕೆ ಇದ್ದಾನೆ. ನೇರಂ ಸೆಲ್ಲಾದು, ಅವರು ಶೀಘ್ರಮ ಹೊರಗಿರಾರು. 32ನೇ ವಾಕ್ಯ ನೋಡಿ, ಎಲ್ಲವುಗಳು ನೆರವೇರುವವರೆಗೆ என்ன ನೆರವೇರணும். 21ನೇ ಅಧ್ಯಾಯ ಪೂರ್ತಿ ನೀವು ಓದಬೇಕು ಮನೆಗೆ ಹೋಗಿ. 21 அத்தியாயத்தை நீங்கள் பூர்ணமாக படிக்கும்போது அங்கே சொல்லப்பட்ட அடையாளங்களை பார்க்கும்போது ಇವೆಲ್ಲವೂ ನೆರವೇರುವಾಗ, ಇದೆಲ್ಲ ನಡೆಯುம்போது, ನೆರವೇರುವ ತನಕ ಈ ಸಂತತಿಯು ಅಳಿದು ಹೋಗುವುದಿಲ್ಲವೆಂದು ನಾನು ನಿಮಗೆ ಹೇಳುತ್ತೇನೆ, ಅಲ್ಲ ನಿಜವಾಗಿ ಹೇಳುತ್ತೇನೆ. அல்லேலூயா. உண்மையானவர் உண்மையாக என்று தான் சொல்லுகிறார். ಸತ್ಯವಾಗಿರುವಾತನು ಸತ್ಯವಾಗಿದೆ ಎಂಬುದಾಗಿಯೇ ಮಾತಾಡ್ತಾನೆ. ಯಾಕಂದರೆ ಆತನೇ ಸತ್ಯ. ಆಮೆನ್, ಹಲ್ಲೆಲೂಯಾ. ಈ ಸಂತತಿ ಏನಾಗಲ್ಲ ಅಂತಾರೆ, ಅಳಿದು ಹೋಗುವುದಿಲ್ಲ. ಅಂದ್ರೆ ಅರ್ಥ ಏನು? ಅವತ್ತಿನ ಸಂತತಿಗೆ ಮಾತ್ರ ಅಲ್ಲ, ஆண்டவர் என்ன குறித்து பேசுகிறார், அவர் நாட்களிலே இருந்த சந்ததி மட்டுமல்ல, ನಾಟ್ ಈಸ್ ಓನ್ ಜನರೇಷನ್, ಮುಂದೆ ಬರುವಂಥ ಸಂತತಿಗಳು ಈ ಸೂಚನೆಯನ್ನು ನೋಡುತ್ತದೆ ಮತ್ತು ಅಂತ್ಯವನ್ನು ಸಹ ನೋಡುತ್ತದೆ. வரப்போகிற சந்ததிகளும் கூட இந்த அடையாளங்களை பார்க்கிறது, ಅಂತ್ಯத்தையும் பார்க்கிறது என்று ஆண்டவர் சொல்லிக் கொண்டிருக்கிறார். ಕರ್ತನು ವಾಗ್ದಾನ ಮಾಡಿದ ಹಾಗೆ ಮಹಾ ಉಪದ್ರವಗಳ ದಿವಸಗಳು தடவாகுವುದಿಲ್ಲ. கர்த்தர் வாக்குத்தத்தம் செய்தபடியே மகா உபദ്രവத்தின் நாட்கள் சீக்கிரமா வரப்போகிறது. மத்தாಯ 24-21 ಓದೋಣ. ಮ್ಯಾಥ್ಯೂ 24-21. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಹೆಲ್ಪ್ ಮಿ ಲಾರ್ಡ್. ಅಂಥ ಮಹಾ ಸಂಕಟವು ಲೋಕಾದಿಯಿಂದ ಇಂದಿನವರೆಗೂ ಆಗಲಿಲ್ಲ, ಆಮೇಲೆ ಎಂದಿಗೂ ಆಗುವುದಿಲ್ಲ. ತಮಿಳನ್ನ இருக்குதுப்பா. ஏனெனில் உலகு உண்டானது முதல் இதுவரைக்கும் சம்பவித்திராத இனிமேலும் சம்பவிக்காத மிகுந்த உபத்திரவம் அப்போது உண்டாகிருக்கும். மிகுந்த ಉಪದ್ರವಂ, ಮಹಾ ಸಂಕಟ ಲೋಕಾದಿಯಿಂದ ಇದುವರೆಗೂ ನಡೆದೇ ಇಲ್ಲ, ಇನ್ನು ಮುಂದೆಯೂ ನಡೆಯೋದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಈ ಸಂತತಿ ಎನ್ನುವಾಗ ಯೆಹೂದ್ಯ ಸಂತತಿಯು ಯೂದ ಜನங்களுடைய ಸಂತತಿ, ದ ಜನರೇಷನ್ ಆಫ್ ಜೂಯಿಶ್, ಮಹಾ ಉಪದ್ರವಗಳಲ್ಲೂ ನರಮೇಧದಲ್ಲೂ ಈ ಸಂಗತಿಗಳು ನೆರವೇರುವ ತನಕ ನಾಶವಾಗುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಹಾ ಉಪದ್ರವಗಳು, ಅನೇಕ ಜನங்களுடைய பலிகள் ஆக போகிறது என்று ஆண்டவர் சொல்லுகிறார்.
ಇವತ್ತು ನೀವು ಇಸ್ರೇಲ್ ದೇಶದ ಕಡೆಗೆ ನೋಡಿದ್ದಾದರೆ ಸಾವಿರಾರು ಸೈನಿಕರು ಸಾಯ್ತಾ ಇದ್ದಾರೆ. ಎಷ್ಟೋ ಅಪಾರ್ಟ್ಮೆಂಟ್ಸ್ಗಳು, ಹಾಸ್ಪಿಟ್ಲುಗಳೆಲ್ಲ ಬಾಂಬ್ ಹಾಕಿ ನುಚ್ಚು ನೂರಾಗಿದೆ. ಎಷ್ಟೋ ಜನ ಸತ್ತಿದ್ದಾರೆ. ಮೀಡಿಯಾ ಅದನ್ನು ಹೊರಗಡೆ ತೆಗೆದುಕೊಂಡು ಬರ್ತಾ ಇಲ್ಲ. ಇದೆಲ್ಲದರ ಸೂಚನೆ ಏನು? ಆ ಸಂತತಿ ಮಾತ್ರ ಅಲ್ಲ, ನಾವಿರುವಂಥ ಈ ಸಂತತಿ, ದಿಸ್ ಜನರೇಷನ್ ವಿಲ್ ಆಲ್ಸೋ ಸಿ ದ ಎಂಡ್ ಅಂಡ್ ಪರ್ಸಿಕ್ಯೂಷನ್. ನಾವು ಹೆಚ್ಚಾಗಿ ಅದನ್ನು ನೋಡಬೇಕು. ಮತ್ತಾಯ 16:28, ಮ್ಯಾಥ್ಯೂ 16:28, ಮತ್ತಾಯ ಸುವಿಶೇಷಂ 16:28 ನಿಮಗೆ ನಿಜವಾಗಿ ಹೇಳುವುದೇನೆಂದರೆ, ಇಲ್ಲಿ ನಿಂತವರಲ್ಲಿ ಕೆಲವರು ಮನುಷ್ಯ ಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವವರೆಗೆ ಮರಣವಾದ ರುಚಿಯನ್ನು ನೋಡುವುದೇ ಇಲ್ಲ ಅಂದನು. ತಮಿಳನ್ನ ಇರುತ್ತಪ್ಪ. இங்க நிற்கிறவர்கள் சிலர் மனுஷகுமாரன் தம்முடைய ராஜ்யத்தில் வருவதே காண்கிற முன் மரணத்தை ருசி பார்ப்பதில்லை என்று மெய்யாகவே நான் உங்களுக்கு சொல்லுகிறேன். லூக்கா 11:50-51 ವಾಕ್ಯ, ಲೂಕಾ 11:50-51, Luke 11:50-51. ಹೀಗೆ ಜಗತ್ತಿನ ಅಸ್ಥಿವಾರ ಮೊದಲುಗೊಂಡು ಸುರಿಸಲ್ಪಟ್ಟ ಎಲ್ಲ ಪ್ರವಾದಿಗಳ ರಕ್ತಕ್ಕೆ ಈ ಸಂತತಿ ಉತ್ತರ ಕೊಡಬೇಕು. ಎಷ್ಟು ಜನರನ್ನ ಸಾಯಿಸಿದ್ದಾರೆ ಇಸ್ರೇಲ್ ಜನಗಳು. ಅದೆಲ್ಲದಕ್ಕೂ ನೀವೇನು ಮಾಡಬೇಕು ಅಂತಾರೆ ದೇವರು ಉತ್ತರವನ್ನ. 51ನೇ ವಾಕ್ಯ ನೋಡ್ರಿ. ಹೆಬೆಲನ ರಕ್ತ ಮೊದಲಗೊಂಡು ಯಜ್ಞವೇದಿಗೂ ದೇವಾಲಯಕ್ಕೂ ಮಧ್ಯದಲ್ಲಿ ಹತವಾದ ಜಕ್ಕರಿಯನ ರಕ್ತದವರೆಗೂ ಈ ಸಂತತಿ ಉತ್ತರ ಕೊಡಬೇಕು. ಹೌದು, ಈ ಸಂತತಿಯವರೇ ಉತ್ತರ ಕೊಡಬೇಕೆಂದು ನಾನು ನಿಮಗೆ ನಿಜವಾಗಿ, ಯು ಆರ್ ದ ರೆಸ್ಪಾನ್ಸಿಬಿಲಿಟಿ ಅಂತಾರೆ ದೇವರು. ನೀನೇ ಇದಕ್ಕೆನ್ನ ಪೊರುಪು. ಎಷ್ಟೋ ಜನಗಳ ರಕ್ತವನ್ನು ಸುರಿಸಿದಂಥ ಯೆರೂಸಲೇಮ್, ಎಷ್ಟೋ ಜನ ಪ್ರವಾದಿಗಳನ್ನು ಸಾಯಿಸಿಬಿಟ್ರು, ಭಕ್ತರನ್ನು ಸಾಯಿಸಿದ್ರು. ಅದೆಲ್ಲದಕ್ಕೂ ಯಾರು ಉತ್ತರ ಕೊಡಬೇಕು? ಅವರು, ಅವರ ಸಂತತಿಗಳು. ನಾಟ್ ಓನ್ಲಿ ದ ಜನರೇಷನ್, ದೇರ್ ಓನ್ ಜನರೇಷನ್ಸ್. ಅವರ ಸಂತತಿಗಳೆಲ್ಲವೂ ಏನಾಗಬೇಕು? ಉತ್ತರವನ್ನು ಕೊಡಬೇಕು ಅಂತಾರೆ ಸ್ವಾಮಿ. ಮತ್ತಾಯ 23:26 ವಾಕ್ಯ, ಮ್ಯಾಥ್ಯೂ 23:26, ಮತ್ತಾಯ ಸುವಿಶೇಷಂ 23:26. ಕುರುಡರಾದ ಪರಿಸಾಯನೇ, ಮೊದಲು ಪಾತ್ರೆಯ ಮತ್ತು ತಟ್ಟೆಯ ಒಳಗಿನ ಭಾಗವು ಶುಚಿ ಮಾಡು, ಆಗ ಅವುಗಳ ಹೊರಭಾಗವು ಶುಚಿಯಾಗಿ 26 ಓಕೆ, ಶುಚಿಯಾಗುವುದು. ಆಮೆನ್, ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ನೋಡಿ, ವಾಕ್ಯಗಳು ಯಾವ ರೀತಿ ಇದೆ ಎಂಬುದಾಗಿ. ಕರ್ತನ ಬರುವಿಕೆಗೆ ಮುಂಚೆ ಏನೇನು ನಡೀತದೋ ಅದಕ್ಕೆ ಅವತ್ತಿನ ಸಂತತಿ ಮಾತ್ರ ಅಲ್ಲ ಕಾರಣ, ಈಗಿರುವಂಥ ಸಂತತಿಗಳು ಕಾರಣ. ಅವತ್ತೇನಂತ ಹೇಳಿದ್ರು? ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕುವಾಗ ಈತನ ರಕ್ತದ ಅಪರಾಧ ನಮ್ಮ ಮೇಲೂ ನಮ್ಮ ಸಂತತಿಗಳ ಮೇಲೂ ಬರಲಿ. ஆமே, இவருடைய இரத்த பழி எங்கள் மேலும் எங்கள் சந்ததி மேலே வரட்டும் என்று சொன்னார் இஸ்ரவேல் ஜனங்கள். ಅವತ್ತಿನ ಸಂತತಿ ಮಾತ್ರ ರೆಫರ್ ಮಾಡ್ತಿಲ್ಲ ದೇವರು, ಈಗಿನ ಜನರೇಷನ್ನ ಕೂಡ ರೆಫರ್ ಮಾಡ್ತಾ ಇದ್ದಾರೆ. ನಾನು ಬರುವ ಸೂಚನೆಯನ್ನು, ಮಹಾ ಉಪದ್ರವಗಳ ದಿವಸಗಳನ್ನು, ಮಹಾ ಸಂಕಟಗಳ ದಿವಸಗಳನ್ನು ಈ ಸಂತತಿ ನೋಡದೆ ಅಳಿಯುವುದಿಲ್ಲ. ಅಂದರೆ ಈ ಸಂತತಿ ಮಾತ್ರವಲ್ಲ, ಮುಂದಿನ ಸಂತತಿಗಳು ಅಳಿಯುವುದಿಲ್ಲ. ಐ ಆಮ್ ಕಮಿಂಗ್ ಬ್ಯಾಕ್. 21:33 ಹೋಗೋಣ. ಲೂಕನ ಸುವಾರ್ತೆ, ಅದ್ಭುತವಾದ ಒಂದು ವಾಕ್ಯ. ಲೂಕ 21:33,
ಲೂಕ್ 21:33 ಪ್ಯಾರಬಲ್ಸ್ ವಾಪಸ್ ಹೋಗಿ ಮತ್ತೊಂದು ಲೂಕ್ ಏನಂತಿದೆ? ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು, ಜೋರಾಗಿ ಹೇಳಿ, ಅಳಿದು ಹೋಗುವುದೇ. ஹல்லேலூயா. வானமும் பூமியும் அழிந்து போகும், என் வார்த்தைகளோ அழியாது. Heaven and earth will pass away, but my word shall not pass away. Hallelujah. Amen. ಯಾವ ಮನುಷ್ಯರು ಇದನ್ನು ಹೇಳಕ್ಕೆ ಸಾಧ್ಯವಿಲ್ಲ. ನೀವು ಹೇಳಕ್ಕೆ ಸಾಧ್ಯನಾ? ನಾನು ಹೇಳಕ್ಕೆ ಸಾಧ್ಯನಾ? ನಾವು ಮಾತಾಡಿದಂಥ ಮಾತುಗಳು ಸದಾ ಇರುತ್ತೆ ಅಂತ ಸಾಧ್ಯ ಇಲ್ಲ. ದೇವರೊಬ್ಬನೇ ಹೇಳಕ್ಕೆ ಸಾಧ್ಯ. Hallelujah. God can only tell. Amen. ஆண்டவர் மட்டுமே சொல்ல முடியும். எதுக்கென்று சொன்னால் அவர் நிரந்தரமானவர், ಆತ ಜೀವಸ್ವರೂಪನು. ಆಮೆನ್. ಅಂದ ಅರ್ಥ ಏನು? ನನ್ನ ಮಾತುಗಳು ಸ್ವತಃ ದೇವರ ಮಾತೆ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ನಾ சொன்ன வார்த்தைகள் என் தகப்பன் சொன்ன வார்த்தைகள். தகப்பன் சொன்னது ಭೂಮಿ ಆಕಾಶ ಅಳಿந்து போனாலும் என் வார்த்தை ಅಳಿயாது. ನಾ ಇದುವರೆಗೂ ಏನೇನು ಮಾತಾಡಿದ್ದೇನೆ, ಮುಂದೆ ನಾನು ಪವಿತ್ರಾತ್ಮನ ಮೂಲಕ ಏನು ಮಾತಾಡ್ತೇನೆ, ಯಾವುದೂ ಅಳಿದು ಹೋಗೋದಿಲ್ಲ. ಹಲ್ಲೆಲೂಯಾ. ಒಂದು ಮಾತ್ರ ಮರಿಬೇಡಿ, ದ ವರ್ಡ್ ಆಫ್ ಗಾಡ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದ ಹೆವನ್. ದೇವರ ವಾಕ್ಯವು ಪರಲೋಕದಲ್ಲೂ ಸ್ಥಾಪನೆಯಾಗಿದೆ. ಎಷ್ಟು ಜನ ವಿಶ್ವಾಸಿಸ್ತೀರಾ? இந்த வசனம் பரலோகத்தில் கூட இருக்குது. ஹல்லேலூயா. அவர் என்ன சொன்னாரோ அதுதான் ಫೈನಲ್. ಆಮೆನ್. ಆತ ಏನು ಮಾತಾಡಿದನೋ ಅದೇ ಕೊನೆ, ಅಂತಿಮ. ಆಮೆನ್. ಅದಾದ ಮೇಲೆ ಯಾವ ಪ್ರವಾದಿಗಳು ಇಲ್ಲ. ಆತನೊಬ್ಬನೇ. ಆತನ ಮಾತು ಮಾತ್ರ ನಾವು ಕೇಳಬೇಕು. ಕರಂಗಳೆ ಉಯರ್ತಿ ಆಂಡವರೇ ತುದಿಕಿಲ್ಲಮ್ಮ. ಭೂಮಿ ಆಕಾಶಗಳು ಅಳಿದು ಹೋದ್ರು, ನನ್ನ ವಾಕ್ಯಗಳು ಅಳಿದು ಹೋಗುವುದೇ ಇಲ್ಲ. Jesus claimed that his words were the very words of God. Amen. Very words of God. Thank you, Lord. ಕರ್ತನಿಗೆ ಮಹಿಮೆ ಸಲ್ಲಿಸೋಣ. ವಾಕ್ಯವಾಗಿರುವಾತನು ಅಳಿದು ಹೋಗೋದಿಲ್ಲ. என் தேவன் ஒரு நாளும் அழிந்து போக மாட்டார். ஹல்லேலூயா. ಅವರೇ ಎನ್ ತುದಿಕ್ಕೆ ಪಾತ್ರರು. ನನ್ನ ಸ್ತುತಿಗೆ ಯೋಗ್ಯನಾಗಿರುವ ದೇವರು ಆತ. Praise the Lord Jesus. Worship you, Lord. Thank you, Lord. Jesus, name above all names, beautiful Savior, glorious God, Emmanuel, God is with us, blessed Redeemer, living word. He is the word of life. ಜೀವ ವಾಕ್ಯವು ಆತನೇ. ಎಷ್ಟು ಜನ ವಿಶ್ವಾಸಿಸ್ತೀರಾ? ಹಲ್ಲೆಲೂಯಾ. ಅವರೇ ಜೀವನ್ ವಾರ್ತೆ. ಆಮೆನ್. ಮತ್ತಾಯ 5:18 ಓದೋಣ. ಮ್ಯಾಥ್ಯೂ 5:18. ಆಕಾಶವು ಭೂಮಿಯು ಗತಿಸಿ ಹೋಗುವ ತನಕ ಎಲ್ಲವೂ ನೆರವೇರದ ಹೊರತು ನ್ಯಾಯ ಪ್ರಮಾಣದಿಂದ ಒಂದು ಸೊನ್ನೆಯಾದರೂ ಒಂದು ಗುಡಿಸಾದರೂ ಅಳಿದು ಹೋಗುವುದಿಲ್ಲ ಎಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. ದ ವಾಯ್ಸ್ ಆಫ್ ಅಥಾರಿಟಿ, ಅಧಿಕಾರವುಳ್ಳ ವಾರ್ತೆಗಳಿದೆ. ಹಲ್ಲೆಲೂಯಾ. ಒಂದು ಸೊನ್ನೆ, ಒಂದು ಚುಕ್ಕೆಯಾದರೂ ಅಳಿದು ಹೋಗೋದಿಲ್ಲ. ಒಂದು ಕಾಮವಾದರೂ ಕೂಡ ಅಳಿದು ಹೋಗೋದಿಲ್ಲ. ನಾ ಹೇಳಿದಂಥ ಎಲ್ಲ ಮಾತುಗಳು ನೆರವೇರುತ್ತದೆ. ಹಲ್ಲೆಲೂಯಾ. ಆಮೆನ್.
ನಾನು ಹೇಳಿದಂಥ ಮಾತುಗಳು ಎಲ್ಲವೂ ನೆರವೇರ್ತದೆ. ಯೆಶಾಯ 48ನೇ ವಾಕ್ಯವನ್ನು ಓದೋಣ. ಯೆಶಾಯ 48 ವಸನಂ. ಐಶಾಯ 48 ವರ್ಸ್ ಏನಂತಿದೆ? ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ಆದರೆ ನಮ್ಮ ದೇವರ ವಾಕ್ಯವು ಸದಾಕಾಲ ನಿಲ್ಲುವುದು ಎಂದು ಉತ್ತರವಾಯಿತು. ತಮಿಳು என்ன இருக்குதுப்பா? புல் உலர்ந்து போம், நம்முடைய தேவனுடைய வசனமோ என்றென்றைக்கும் நிற்கும் என்பதே சொல் என்று உரித்தது. வசனமோ என்றென்றைக்கும் ನೆಲೆಯುತ್ತದೆ. ಹಲ್ಲೆಲೂಯಾ. ಕೈಗಳನ್ನು ಮೇಲೆ ಕೆತ್ತಿ ಆತನ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣವಾ? ಲೆಟ್ ಅಸ್ ಥ್ಯಾಂಕ್ಸ್ ಟು ಫಾರ್ ದ ವರ್ಡ್ ಆಫ್ ಲೈಫ್. ಜೀವ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. வானமும் பூமியும் அழிந்து போனாலும் என் வார்த்தை அழியாது. ஹல்லேலூಯಾ. ಭೂಮಿ ಆಕಾಶ ಅಳಿದು ಹೋದರೂ ನನ್ನ ವಾಕ್ಯಗಳು ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ ವಾಗ್ದಾನ ಮಾಡಿದಾತನು ನಂಬಿಕಸ್ಥನು. ಆಮೆನ್. ವಾಗ್ದಾನ ಮಾಡಿದಾತನು ನಂಬಿಕಸ್ಥನು. ಥ್ಯಾಂಕ್ ಯು ಲಾರ್ಡ್. ನಿಮ್ಮನ್ನು ಆರಾಧಿಸ್ತೇವೆ ಯೇಸುವೇ. ನಿನ್ನ ಹಾಗೆ ಯಾರು ಇಲ್ಲ ಈ ಲೋಕದಲ್ಲಿ, ನೀನೇ ನಮ್ಮೊಡೆಯನು. ವರ್ಣಿಸಲು ಆಗದಷ್ಟು ಉನ್ನತ ನೀನೇ, ನೀನೇ ನಮ್ಮೊಡೆಯನು. ಎರಡು ಕೈಗಳನ್ನು ಮೇಲೆ ಕೆತ್ತಿ ನಿಮ್ಮನ್ನ ಆರಾಧಿಸುವೆ, ನಿಮ್ಮನ್ನ ಆರಾಧಿಸುವೆ, ನಿಮ್ಮನ್ನ ಆರಾಧಿಸುವೆ, ನಿಮ್ಮನ್ನ ಆರಾಧಿಸುವೆ. ಕೀರ್ತನೆ 102 26ನೇ ವಾಕ್ಯ. ಸಂಗೀತಂ 102 26 ವಸನ. Psalms 102 26th verse. Hallelujah. ಅವು ನಾಶವಾಗುವವು, ಆದರೆ ನೀವು ಸ್ಥಿರವಾಗಿರುತ್ತಿ. ಹೌದು, ಅವುಗಳೆಲ್ಲ ವಸ್ತ್ರದ ಹಾಗೆ ಜೀರ್ಣವಾಗುವವು, ಉಡುಪಿನ ಹಾಗೆ ಅವುಗಳನ್ನು ಬದಲಾಯಿಸುವೆ. ಆಗ ಅವು ಬದಲಾಗುವವು, ನೀನು ಸ್ಥಿರವಾಗಿರುತ್ತಿ. நீ ஸ்திரமாகிருத்தி. நீ ஸ்திரமாக இருக்கிற தேவன். உன் வார்த்தை ಸ್ಥಿರமானது. ಹಲ್ಲೆಲೂಯಾ. ಅದು ಹೌದೆಂದು ಇಲ್ಲವೆಂದು ಇಲ್ಲ, ಅದು ಹೌದೆಂದೇ. ಆಮೇನ್, ಆಮೇನ್. ಕೈಗಳನ್ನು ಮೇಲೆ ಕೆತ್ತಿ ನಿನ್ನ ವಾಕ್ಯ ಅಳಿದು ಹೋಗೋದಿಲ್ಲ. ನೀ ಸ್ಥಿರವಾಗಿದೆಯಾ? ನೀ ಸ್ಥಿರವಾಗಿದೆಯಾ? ದೇವರೇ, ನೀ ಸ್ಥಿರವಾಗಿದೆಯಾ? ನಿಮಗೆ ಸ್ತೋತ್ರ. ಮಾರ್ಕ 13:31, ಮಾರ್ಕ್ 13:31 ವಸನಂ, ಮಾರ್ಕ್ 13:31. ಥ್ಯಾಂಕ್ ಯು ಲಾರ್ಡ್. ಆಕಾಶವು ಭೂಮಿಯು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಇಟ್ ವಿಲ್ ನಾಟ್ ವ್ಯಾನಿಷ್, இட் வில் நாட் பாஸ் அவே. அப்படின்னா என்ன? நான் சொன்ன வார்த்தைகள் ನೆರವೇರಾமல் போகாது. ಕೈಗಳನ್ನು ಮೇಲೆ ಕೆತ್ತಿ ಅರ್ಥ ಏನು? ಆಕಾಶ ಭೂಮಿ ಅಳಿದು ಹೋಗ್ಬೋದು, ನಾನು ಹೇಳಿದ್ದೆಲ್ಲ ನೆರವೇರ್ತದೆ ಎಂಬುದಾಗಿ. ಅವ್ರು ಸೊನ್ನದೆಲ್ಲ ನೆರವೇರ್ಕ ವಲ್ಲವರ್. He will fulfill everything. Hallelujah. Nothing will pass away. ಯಾವುದು ಕೂಡ ಬೈಪಾಸ್ ಆಗೋದಿಲ್ಲ, ಎಲ್ಲ ನೆರವೇರ್ತದೆ. அவர் இருப்பவரும் இருந்தவரும் வரப்போகிற தேவன். He will come back. Amen. Hallelujah. ಇನ್ನೊಂದು ವಾಕ್ಯ ಓದೋಣ. 1 ಪೇತ್ರ 1:25. 1 Peter 1:25.
ಕರ್ತನ ಮಾತೋ, ಹಾಲೆಲೂಯ, ಕರ್ತನ ಮಾತೋ ಯಾವಾಗ? ಸದಾ ಕಾಲವೂ ಇರುವುದು. ಅದು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಕರ್ತರುடைய என்ன இருக்கு தமிழ்லப்பா? கர்த்தருடைய வசனமோ என்றென்றுக்கும் நிலைத்திருக்கும். உங்களுக்கு சுவிசேஷமாய் அறிவிக்கப்பட்ட வருகிற வசனம் இதுவே, அழிந்து போகாத வசனம். ಕರ್ತನ ಮಾತೋ, ಜೋರಾಗಿ ಹೇಳ್ರಿ, ಕರ್ತನ ಮಾತೋ ಸದಾ ಕಾಲ ಇರುವುದು. ಕೈಗಳನ್ನು ಮೇಲೆ ಕೆತ್ತೋಣ. இருப்பவரும் இருந்தவரும் இனிமேலும் வருபவரே, இருப்பவரே இருந்தவரே இனிமேலும் வருபவரே. கைகளை உயர்த்தி ஆராதனை, ஆராதனை, ஆராதனை உமக்கே, ஆராதனை, ஆராதனை, ஆராதனை உமக்கே. ஆதியும் அந்தமும் மானவரே, ஆல்பாவும் மேகவும் மானவர். சொல்லுங்க, ஆதி அந்தமானவரே, அந்தமும் மானவரே, ஆல்பாவும் மேகவும். கரங்களை உயர்த்தி ஆராதனை, கைகளின் மேலே கத்தி. எஸ், heaven and earth will pass away, but my words will never pass away. ಭೂಮಿ ಆಕಾಶಗಳು ಅಳಿದು ಹೋದರೂ ನನ್ನ ಮಾತುಗಳು ಅಳಿದು ಹೋಗೋದಿಲ್ಲ. ಉಮಕ್ಕೆ ಆರಾಧನೆ, ಆರಾಧನೆ, ಉಮಕ್ಕೆ ಆರಾಧನೆ. ಯೆಶಾಯ 51:6 ವಾಕ್ಯ, ಯೆಶಾಯ 51:6 ವಚನ, ಯೆಶಾಯ 51 6th verse. ಆಕಾಶದ ಕಡೆಗೆ ನಿಮ್ಮ ಕಣ್ಣುಗಳನ್ನು ಎತ್ತಿರಿ ಮತ್ತು ಕೆಳಗಿರುವ ಭೂಮಿಯನ್ನು ನೋಡಿರಿ. ಯಾಕೆಂದರೆ ಆಕಾಶಗಳು ಹೊಗೆಯಂತೆ ಅಗೋಚರವಾಗುವವು, ಭೂಮಿಯು ಹಳೆಯ ಬಟ್ಟೆಯಂತೆ ಆಗುವವು, ಅದರಲ್ಲಿ ವಾಸಿಸುವವರು ಅದೇ ರೀತಿಯಲ್ಲಿ ಸಾಯುವರು. ಅಬ್ಬಾಡೆ. ಆದರೆ ನನ್ನ ರಕ್ಷಣೆಯು ಶಾಶ್ವತವಾಗಿರುವುದು, ನನ್ನ ನೀತಿಯು ಎಂದೆಂದಿಗೂ ರದ್ದಾಗದು. ಮೈ ವರ್ಡ್ಸ್ ವಿಲ್ ನೆವರ್ ಪಾಸ್ ಅವೇ. ಆಕಾಶ ಏನಾಗತ್ತಂತೆ? ತಮಿಳು என்ன இருக்குதுப்பா? உங்கள் கண்களை என்ன சொல்றோம்? எங்கே ஏறெடுக்கு பாடுங்கள், பூமியும் நோக்கி பாருங்கள். வானம் புகையை போலே ஒளிந்து போ, பூமி வஸ்திரத்தை போலே வரசாய் போகும், அதில் குடிகளும் அப்படியே ஒளிந்து போகிறது. என் ரட்சிப்பு என்றென்றைக்கும் இருக்கும், என் நீதி ಒಟ್ಟು ಹೋಗದೇ ಇಲ್ಲ. ನನ್ನ ರಕ್ಷಣೆ ನೀತಿ ಅಂದ್ರೇನು? ವರ್ಡ್. ರಕ್ಷಣೆ ಕೊಡುವುದು ಯಾವುದು? ದೇವರ ವಾಕ್ಯ. ನೀತಿ ಯಾವುದು? ದೇವರ ವಾಕ್ಯ. ಅಳಿದು ಹೋಗೋದಿಲ್ಲ. ಯು ಆರ್ ಸರ್ವಿಂಗ್ ಎ ಗಾಡ್ who is not God for one generation. He is the God of eternity. ನಿತ್ಯ ಜೀವದ ದೇವರು. ಎಷ್ಟು ಜನ ವಿಶ್ವಾಸಿಸ್ತೀರಮ್ಮ? ಕೈಗಳನ್ನು ಮೇಲೆ ಕೆತ್ತ. ದಾನಿಯೇಲ್ ಹೇಳ್ತಾನೆ, நீண்ட ஆயுசுள்ளவர் என்ன பார்த்தேன் என்று சொல்லுகிறார். ಹಲ್ಲೆಲೂಯಾ. ವಯಸ್ಸಾಗದ ಒಬ್ಬರನ್ನ ನೋಡಿದೆ ಸಿಂಹಾಸನದ ಮೇಲೆ. ಯಾರವರು? ಮೈ ಫಾದರ್ ಇನ್ ಹೆವೆನ್.
ಮೈ ಲಾರ್ಡ್ ಮೈ ಸೇವಿಯರ್. அவர் ಅಳಿಂದು போகாதவர், ಅವ್ರ ವಾರ್ತೆ ಅಳಿಂದು போகாது. ಎಷ್ಟೋ ಚಕ್ರವರ್ತಿಗಳು, ಎಷ್ಟೋ ಜನ ಬಂದ್ಬಿಟ್ರು, ಡಿಕ್ಟೇಟರ್ಶಿಪ್ ಮಾಡೋರೆಲ್ಲ ಈ ಬೈಬಲ್ನ ಸುಟ್ಟಾಕಿದ್ರು, ಏನೇನೋ ಮಾಡಿದ್ರು. ಆದರೆ ಇವತ್ತು ಕೂಡ ಇಡೀ ಪ್ರಪಂಚದಲ್ಲಿ ಅತೀ ಸೇಲ್ ಆಗುವಂಥ ಪುಸ್ತಕ ಬೈಬಲ್ ಒಂದೇ. ನಂಬರ್ 1 ಅಂದರೆ ಬೈಬಲ್. ಯಾಕೆ ಗೊತ್ತಾ? ಇದು ಮನುಷ್ಯ ಬರದ ಕತೆ ಪುಸ್ತಕಗಳಲ್ಲ, ದೇವರ ಬಾಯಿಂದ ಬಂದಂಥ ಪ್ರತಿ ಮಾತುಗಳು ಮನುಷ್ಯನಿಗೆ ಜೀವ ಕೊಡುತ್ತೆ. ಕೈಗಳನ್ನು ತಟ್ಟಿ ಆತನನ್ನು ಆರಾಧನೆ ಮಾಡೋಣ, ಯೇಸುವನ್ನು ಆರಾಧನೆ ಮಾಡೋಣ. ಭೂಮಿ ಆಕಾಶಗಳು ಅಳಿದು ಹೋದ್ರು, ನನ್ನ ವಾಕ್ಯಗಳು ಅಳಿದು ಹೋಗೋದಿಲ್ಲ. ಹಾಲೆಲೂಯ. 2 ಪೇತ್ರ 3:7-14 ವಾಕ್ಯ. 2 ಪೇತ್ರ 3 2 பேத்ரு 3:7 படிக்கலாமா? ಆದರೆ ಈಗಿನ ಆಕಾಶಗಳು 2 ಪೀಟರ್ 3:7 ಆದರೆ ಈಗಿನ ಆಕಾಶಗಳು ಭೂಮಿಯು ಅದೇ ವಾಕ್ಯದಿಂದ ಭದ್ರವಾಗಿ ಇಡಲ್ಪಟ್ಟಿದ್ದು ನ್ಯಾಯ ತೀರ್ಪಿಕೆಯ ದಿನದವರೆಗೂ ಭಕ್ತಿಹೀನರ ನಾಶನಕ್ಕಾಗಿ ಬೆಂಕಿಯು ಕಾದಿಡಲ್ಪಟ್ಟಿದೆ ಎಂಬುದು. ಆದರೆ ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೆ ಎಂಬುದನ್ನು ಮಾತ್ರ ತಿಳಿಯದವರಾಗಿರಬೇಡ್ರಿ. ಕರ್ತನು ತನ್ನ ವಾಗ್ದಾನದ ವಿಷಯವಾಗಿ ತಡಮಾಡುತ್ತಾನೆಂಬುದಾಗಿ ಕೆಲವರು ಎಣಿಸುವ ಪ್ರಕಾರ ಆತನು ತಡಮಾಡುವವನಲ್ಲ. ಆದರೆ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ಪಶ್ಚಾತ್ತಾಪ ಪಡಬೇಕೆಂದು ಅಪೇಕ್ಷಿಸುವನಾಗಿದ್ದು ನಮ್ಮ ಕಡೆಗೆ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಆದರೂ ಕರ್ತನ ದಿನವು ರಾತ್ರಿಯಲ್ಲಿ ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶಗಳು ಮಹಾಘೋಷದಿಂದ ಇಲ್ಲದೆ ಹೋಗುವವು, ಅತಿ ಉಷ್ಣದಿಂದ ಪಂಚಭೂತಗಳು ಉರಿದು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಇವುಗಳೆಲ್ಲವೂ ಹೀಗೆ ಲಯವಾಗಿ ಹೋಗುವುದರಿಂದ ನೀವೆಷ್ಟೋ ಏನಾಗಿರಬೇಕು? ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕು. ಆಮೆನ್. 12 ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಆತುರ ಪಡುವ ಆ ದಿನದಲ್ಲಿ ಆಕಾಶಗಳು ಬೆಂಕಿ ಹತ್ತಿ ಲಯವಾಗಿ ಹೋಗುವವು, ಅತಿ ಉಷ್ಣದಿಂದ ಪಂಚಭೂತಗಳು ಉರಿದು ಕರಗಿ ಹೋಗುವವಲ್ಲವೇ? ಆದಾಗ್ಯೂ ನಾವು ಆತನ ವಾಗ್ದಾನದ ಪ್ರಕಾರ, ಯಾವ್ದ್ರ ಪ್ರಕಾರ? ಕೇಳ, ಕೈಗಳಿನ ಮೇಲೆ ಕೆತ್ತಿ. ವಾಗ್ದಾನ ನೆರವೇರಿಸುವ ಆತನ ಏನಾಗಿದ್ದಾನೆ? ವಾಕ್ ತತ್ತಂ ಸೇವವರ್, ಉಣ್ಮೆಯುಳ್ಳವರ್. ನೂತನ ಆಕಾಶಗಳನ್ನು ನೂತನ ಭೂಮಿಯನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ಪಾಪವಿಲ್ಲ, ನೀತಿಯು ವಾಸವಾಗಿದೆ. இந்த உலகத்தில் பாவம் இருக்குது, இனி வருகிற உலகத்தில் பாவமே இல்லை. நீதி அங்கே வாழப்போகிறது. எதுக்கென்று சொன்னால் நீதியின் தேவன் எங்களுக்கு ராஜாதி ராஜனாக ஆளுகை செய்ய போகிறார். He will come back. His words will never pass away. ಆತನ ವಾಕ್ಯಗಳು ಏನಾಗೋದಿಲ್ಲ, ನೆರವೇರುವ ತನಕ ಅಳಿದು ಹೋಗೋದಿಲ್ಲ. பாசவே என்றேனோ அது நிறைவேறத்தே. இந்த வசனங்கள் என்ன சொன்னாரோ ஆண்டவர் அது அப்படியே நிறைவேற போகிறது. ஆமே. இந்த ஆண்டவரை தான் நாங்கள் ஆராதனை செய்கிறோம். He is the word of God. ஆமே. Jesus is the word of God. ஆமே. ಯೇಸುತಾ ದೇವನುடைய ವಾರ್ತೆಯಾನவர். ಕರ್ತನಾದ ಯೇಸುವೇ ದೇವರ ವಾಕ್ಯ, ತಂದೆಯ ಬಾಯಲ್ಲಿದ್ದಂಥ ವಾಕ್ಯ, ಸಕಲವನ್ನು ಉಂಟು ಮಾಡಿದಂಥ ವಾಕ್ಯ, ಎಲ್ಲ ಸೃಷ್ಟಿಗೂ ಆಧಾರವಾಗಿರುವಂಥ ವಾಕ್ಯ, ಮನುಷ್ಯರನ್ನ ಸೃಷ್ಟಿ ಮಾಡಿದಂಥ ವಾಕ್ಯ ಅದು. ಆ ವಾಕ್ಯವೆಂಬಾತನು ನಮ್ಮ ಮಧ್ಯೆ ನರ ಅವತಾರ ಎತ್ತಿ ಬಂದನು. ಆತನಲ್ಲಿ ಜೀವ ಇತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಆ ವಾಕ್ಯ ಅಳಿದು ಹೋಗೋದಿಲ್ಲ.
ಆಮೆನ್. ವಿಶ್ವಾಸಿಸ್ತೀರಾ? ಆ ಸಂತತಿ ಅಳಿದು ಹೋಗೋದಿಲ್ಲ. ನಮ್ಮ ಸಂತತಿ ಅಳಿದು ಹೋಗೋದಿಲ್ಲ. ಆತನ ಬರುವಿಕೆಯನ್ನು ನೋಡುತ್ತೆ. ಅವರೇ ಈಟಿನಾಲೆ ಕುತ್ತಿನವರು ಕೂಡ ಅವರೇ ಪಾರ್ಕ ಹೋಗ್ರಾರು. ಆತನನ್ನ ಈಟಿಯಿಂದ ತಿವಿದವರು ಕೂಡ ನೋಡ್ತಾರೆ, ಅಯ್ಯೋ ಹಿ ಇಸ್ ದ ಲಾರ್ಡ್, ಈತನೇ ನಿಜವಾದ ದೇವರು, ಈತನನ್ನ ಶಿಲುಬೆಗೆ ಹಾಕಿಬಿಟ್ವಲ್ಲ ಎಂಬುದಾಗಿ. ಇಸ್ರೇಲ್ ಜನ ಅವತ್ತು ಪರಿತಾಪಿಸ್ತಾರೆ, ಅವತ್ತು ಕಣ್ಣೀರಿಡ್ತಾರೆ, ಅವತ್ತು ಪಾಪ ಕ್ಷಮಾಪಣೆ ಕೇಳ್ತಾರೆ. ಬಟ್ ಟೈಮ್ ಈಸ್ ಓವರ್, ಸಮಯ ಮುಗ್ದೋಗಿರುತ್ತೆ. ಆದರೆ ಇವತ್ತು ನನಗೂ ನಿನಗೂ ಈ ಕರ್ತನು பிரகடனையாகித்தானே. ஹல்லேலூயா. அந்நிய ஜனங்களாக இருக்கிற எங்களுக்கு அவர் தன்னை அவர் வெளிப்படுத்தி கொண்டார். ஆமென். என்னை சுத்திகரித்தார், இரத்தத்தினாலே கழுவினார், இன்னைக்கு எனக்குள்ள வாசம் செய்கிறார். ಎಂತ ಭಾಗ್ಯವಂತರು ನಾವು. ಆಮೆನ್. ಹಲ್ಲೇಲೂಯಾ. ಎದ್ದು ನಿಂತು ಪ್ರಾರ್ಥನೆ ಮಾಡೋಣ. ಹಲ್ಲೇಲೂಯಾ. ದೇವರ ವಾಕ್ಯ ಒಂದೇ ನಿಜವಾಗಿ ನಿಂತ್ಕೊಳ್ಳುತ್ತೆ. ಹಲ್ಲೇಲೂಯಾ. ಯಾವ್ದು ಬೇಕು ನಮಗೆ ಹೇಳ್ರಿ? ವರ್ಷಿಪ್ ಎಕ್ಸೈಟ್ ಯು. ಆರಾಧನೆ ನಿಮ್ಮನ್ನು ಎಕ್ಸೈಟ್ ಮಾಡುತ್ತೆ, ಸಂತೋಷಗೊಳಿಸತ್ತೆ. ಆದರೆ ನನ್ನನ್ನು ನಿನ್ನನ್ನು ಕರೆಕ್ಷನ್ ಮಾಡೋದು ದೇವರ ವಾಕ್ಯ. எங்களை வழி நடத்துகிறது தேவ வசனம். ஆராதனை நல்லா இருக்குது, ஓகே. ஆனால் கரெக்ஷன் எது செய்கிறது எங்கள் வாழ்க்கையே ವಚನ. ದೇವರ ವಾಕ್ಯ ನಮ್ಮನ್ನೇನು ಮಾಡುತ್ತೆ? ಕರೆಕ್ಷನ್ ಮಾಡುತ್ತೆ. ಯಾರು ಬರ್ತಾರೆ? ಯಾರು வருகிறாருமா? அல்லேலூயா. என்ன செய்யணும் அப்பா? என்ன செய்யணும்? கைகளை உயர்த்தி சொல்லலாமா? கரையில்லாமலே குற்றமில்லாமலே கர்த்தருக்காய் வாழ்ந்து சொல்லுங்க, கரையில்லாமலே. ஆமென். ராஜா வருகிறார். ஆயத்தமாவோ இயேசு வருகிறார். இயேசு வருகிறார். Amen. I preach the Bible Jesus. ನಾನು ನಿಮಗೆ ಹೇಳುವಂತ ಯೇசுவாமி ಯಾರು ಅಂದರೆ ಎಲ್ಲಿದ್ದಾರೆ? ಎದಲೇ இருக்கிறாரு? ವಸನத்திலே இருக்கிறவர். ಇವತ್ತು ಬೇರೆ ಬೇರೆ ಯೇಸುವನ್ನು ಸಾರ್ತಾ ಇದ್ದಾರೆ. ಎಚ್ಚರಿಕೆಯಾಗಿರಿ. ವಾಕ್ಯದಲ್ಲಿರುವಂಥ ಯೇಸುನೇ ನಿಜವಾದ ಯೇಸು. ತಲೆ ಮೇಲೆ ಕೈ ಇಟ್ಕೊಳ್ಳಿ. ಐ ಸ್ಪೀಕ್ ದ ಬ್ಲಡ್ ಆಫ್ ಜೀಸಸ್. ನಿಮ್ಮ ಮೇಲೆ ಯೇಸುವಿನ ರಕ್ತವನ್ನು ನಾನು ಮಾತಾಡ್ತೇನೆ. ಆ ರಕ್ತ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ನಿವಾಸಗಳನ್ನು, ನಿಮ್ಮ ಸಂತತಿಗಳನ್ನು ಕಾಪಾಡುತ್ತೆ. ಆ ರಕ್ತಕ್ಕೆ ಅಷ್ಟು ಶಕ್ತಿ ಇದೆ. ಅದು ದೇವ ಆಟುಕುಟ್ಟಿ ರಕ್ತ. இயேசு கிறிஸ்துவின் ரத்தம் ஜெயம். இயேசு கிறிஸ்துவின் ரத்தம் ஜெயம். இயேசு கிறிஸ்துவின் ரத்தம் ஜெயம். God bless you.